ಹಾಯ್ ಫ್ರೆಂಡ್ಸ್, ನಾನಿವತ್ತು ಒಂದು ಬಜಾಜ್ ಪೆಡೆಸ್ಟಲ್ ಫ್ಯಾನ್ ಅಂದರೆ ಸ್ಟ್ಯಾಂಡ್ ಫ್ಯಾನ್ನ ಮೋಟರ್ನ ಸಂಪೂರ್ಣವಾಗಿ ರಿಪೇರಿ ಮಾಡೋ ಒಂದು ಸುಲಭ ಸರಳ ವಿಧಾನ ತೋರಿಸ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಚಾನಲ್ ಸುಪ್ರೀಮ್ ರಿಪೇರ್ಸ್ಗೆ ಸ್ವಾಗತ ಸುಸ್ವಾಗತ. ವಿಡಿಯೋನ ಪೂರ್ತಿ ನೋಡಿದ್ರೇ ಗೊತ್ತಾಗೋದು. ವಿಡಿಯೋ ಲೆಂತ್ ಇದೆ ಅಂದ್ಬಿಟ್ಟು ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡೋದ್ರಿಂದ ನಿಮಗೆ ಹೇಗೆ ರಿಪೇರಿ ಮಾಡೋದು ಅನ್ನೋದು ಗೊತ್ತಾಗಲ್ಲ. ನೋಡಿ, ನಾನು ಯಾವ ಥರ ಮೋಟರ್ನ ಓಪನ್ ಮಾಡ್ತಾಯಿದ್ದೀನಿ, ಇದೇ ಒಂದು ರೀತಿ ನೀವು ಕೂಡ ಓಪನ್ನ ಮಾಡ್ಕೋತಾ ಹೋಗಬೇಕು. ಭಾಳ ಈಸಿಯಾಗಿ ನಾವು ರೆಡಿ ಮಾಡೋ ಒಂದು ಸುಲಭ ವಿಧಾನ ನಾನು ಇಲ್ಲಿ ತೋರಿಸಿದ್ದೇನೆ. ಇದು ನೋಡಿ, ಇದು ಗೇರ್ ಬಾಕ್ಸ್ ಮತ್ತು ಮೋಟರ್ನ 4 ಸ್ಕ್ರೂಗಳು, ಗೇರ್ ಬಾಕ್ಸ್ನ 3 ಸ್ಕ್ರೂಗಳು, ಇದನ್ನೆಲ್ಲ ನಾವು ನಿಧಾನವಾಗಿ ಯಾವ ಡೈರೆಕ್ಷನ್ಲಿದೆ ಅಂತ ನೋಡಿಕೊಂಡು ನಾವು ಬಿಚ್ಚಬೇಕು. ಅದು ಇಂಪಾರ್ಟೆಂಟು. ಅದನ್ನು ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. ನಾನೊಂದು ಸ್ಕ್ರೂ ಮಿಷಿನ್ನ ಸಹಾಯದಿಂದ ಇದನ್ನು ಬಿಚ್ಕೋತಾ ಇದ್ದೇನೆ. ಒಂದು ಸ್ಕ್ರೂ ಡ್ರೈವರ್ನ ಸಹಾಯದಿಂದ ನಾನು ಬಿಚ್ಕೋಬೋದು. ಈ ಥರ ಈಸಿಯಾಗಿ ನೀವು ಬಿಚ್ಕೊಂಡ ನಂತರ ಈ ಥರ ನಾವು ಓಪನ್ ಮಾಡ್ಕೋಬೇಕಾಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಹಂಚ್ಕೊಳ್ಳಿ. ವೈರಿಂಗ್ ಕನೆಕ್ಷನ್ ಯಾವ ಕಡೆ ಬಂದಿದೆ ಅದು, ಮತ್ತು ಸ್ಟ್ಯಾಂಡ್ ಯಾವ ಕಡೆಗಿದೆ, ಈ ಭಾಗಗಳನ್ನು ಕರೆಕ್ಟಾಗಿ ನೆನಪಿಟ್ಕೊಂಡು ನಾವು ಬಿಚ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ನಾವು ಓಪನ್ ಮಾಡಿಕೊಂಡು ಒಂದೊಂದಾಗೆ ಪದಾರ್ಥಗಳನ್ನ ಹೊರಗಡೆ ತೆಗಿಬೇಕು. ತೆಗೆದ ನಂತರ ನಾವು ಈಸಿಯಾಗಿ ರೆಡಿ ಮಾಡ್ಕೋಬೋದು. ನೋಡಿ, ಇದು ರೋಟರ್ ಏನಿದೆ, ಇದು ಶಾಫ್ಟ್ ಕೂಡ ಹೋಗಿದೆ. ಈ ಶಾಫ್ಟ್ ಕೂಡ ಬದಲಾಯಿಸ್ಬೋದು, ಬುಷ್ಗಳ್ನೂ ಬದಲಾಯಿಸ್ಬೋದು. ಯಾವ ಥರ ಬದಲಾಯಿಸೋದು ಅನ್ನೋದನ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೇನೆ. ನೋಡಿ, ಈ ಥರ ಒಂದು ಸುತ್ತಿಗೆಯ ಸಹಾಯದಿಂದ ಈ ಥರ ಇಟ್ಟು ನಾವು ಪ್ರೆಸ್ ಮಾಡಿ ಹೊಡೆದು ಓಪನ್ ಮಾಡ್ಕೋಬೇಕು. ಫಸ್ಟ್ ಟೈಮು ಫೇಲ್ ಆಯಿತು. ನೋಡಿ, ಮತ್ತೆ ನಾನು ಈ ಥರ ನಾವು ಓಪನ್ ಮಾಡ್ಕೋಬೇಕು. ಇದಕ್ಕೆ ಲಾಕ್ ಸಿಸ್ಟಮ್ ಬರುತ್ತೆ. ಆನಂತರ ಬರೋದಕ್ಕೆ ನಾವು ಶಾಫ್ಟನ್ನು ಸಿಸ್ಟಮ್ ಬರುತ್ತೆ. ಆನಂತರ ಬುಷ್ಗಳನ್ನ ನೋಡಿ, ಇದು 4 ಪಾಯಿಂಟ್ ಇದೆಯಲ್ವಾ, ಒಂದರಲ್ಲಿ ಒಂದು ಸೈಡ್ 3 ಬರುತ್ತೆ, ಒಂದು ಸೈಡ್ 4 ಬರುತ್ತೆ. ಇದನ್ನು ಒಂದು ಸುತ್ತಿಗೆಯ ಸಹಾಯದಿಂದ ಹೊಡೆದು ಓಪನ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಇದು ಓಪನ್ ಆಗುತ್ತೆ. ಓಪನ್ ಆದ ನಂತರ ನಾವು ಹೇಗಿತ್ತು ಅದೇ ಪೊಸಿಷನಲ್ಲಿ ಕೂರಿಸ್ಕೋಬೇಕು. ನೋಡಿ, ಇದು 2 ಬುಷ್ ಮತ್ತು ಒಂದು ಶಾಫ್ಟ್ ಹಾಕ್ತಾಯಿದ್ದೀನಿ. ಇದು ಹೋಗಿರುವಂಥ ಶಾಫ್ಟ್, ಇದು ಹೊಸ ಶಾಫ್ಟನ್ನು ನಾನಿದು ಸೇರಿಸ್ತಾ ಇದ್ದೀನಿ. ಇದನ್ನು ಸೇರಿಸೋ ವಿಧಾನ ಇದು ಕೂಡ ಹಾಗೇ. ಮತ್ತೆ ನಾವು ಒಂದು ಸುತ್ತಿಗೆಯ ಸಹಾಯದಿಂದ ಹೊಡೆದು ಓಪನ್ ಮಾಡ್ಕೋಬೇಕು. ಈ ಥ್ರೆಡ್ಗಳು ಏನಿದೆ, ಇದು ಕರೆಕ್ಟ್ ಸೈಜು ಏನು ಥ್ರೆಡ್ ಇದೆ ಅದನ್ನೇ ನಾವು ಕೂರಿಸ್ಕೋಬೇಕು. ಮತ್ತು ಶಾಫ್ಟ್ನ ಎತ್ತರ 1-2 ವಾಷರ್ ಹೆಚ್ಚು ಕಮ್ಮಿ ಇದ್ರೂ ಏನು ಪರವಾಗಿಲ್ಲ, ನಾವು ಕೂರಿಸ್ಕೋಬೇಕು. ಈ ಥ್ರೆಡ್ಡು ಕರೆಕ್ಟಾಗಿರಬೇಕು. ಮತ್ತು ಇದು ಯಾವ ಸೈಡ್ಗೆ ಎಷ್ಟು ಲೆಂತ್ ಇತ್ತು ಅನ್ನೋದು ಕೂಡ ನೀವು ಒಂದು ಬೆರಳಿನ ಸಹಾಯದಿಂದ ಅಥವಾ ಒಂದು ಸ್ಕೇಲ್ನ ಸಹಾಯದಿಂದ ನೀವು ಅಳತೆ ತಗೋಬೇಕಾಗುತ್ತೆ. ಆನಂತರ ನಾವು ಬಿಚ್ಚಿ ಹೊಸ ಶಾಫ್ಟನ್ನು ಕೂರಿಸ್ಕೋಬೇಕು. ಆನಂತರ ಶಾಫ್ಟ್ಗೆ ಈ ಥರ 2 ಕೂಲಿಂಗ್ ಫ್ಯಾನ್ಗಳು ಬರುತ್ತೆ, ಇದನ್ನು ಹಾಕ್ಕೋಬೇಕು. ಮೊದಲಿದ್ದಂಥ ಶಾಫ್ಟಲ್ಲಿ ಒಡೆದೋಗಿತ್ತು, ಅದಕ್ಕೆ ಹೊಸ ಫ್ಯಾನ್ಗಳನ್ನು ನಾನು ಸೇರಿಸ್ತಾ ಇದ್ದೀನಿ. ನೋಡಿ, ಇದು ಒಡೆದೋಗಿದೆ. ಆನಂತರ ಒಂದು ಸೈಡ್ ನೋಡಿ ಈ ಥರ ಲಾಕ್ ಬರುತ್ತೆ, ಮತ್ತೊಂದು ಸೈಡು ಒಂದು ಫ್ಯಾನ್ ಬರುತ್ತೆ. ಅದು ಒಡೆದೋಗಿರೋದ್ರಿಂದ ನಾನು 2 ಹೊಸ ಫ್ಯಾನ್ ಹಾಕಿದ್ದೀನಿ. ಈಗ ಬುಷ್ಗಳನ್ನು ಸೇರಿಸೋ ಒಂದು ವಿಧಾನ ನಾನು ಸೇರಿಸ್ತಾ ಇದ್ದೀನಿ. ನೋಡಿ, ಈ ಥರ ನಾವು ಕ್ಲಾಂಪ್ನ ಇಟ್ಕೊಂಡು ಪ್ರೆಸ್ ಮಾಡ್ಕೋಬೇಕಾಗುತ್ತೆ. ಬುಷನ್ನು ಪ್ರೆಸ್ ಮಾಡಿ ಒಂದು ಸಣ್ಣ ಒಂದು ಕಬ್ಬಿಣದ ಸಹಾಯದಿಂದ ಈ ರೀತಿ ಮೆಲ್ಲಿಗೆ ಕೂರಿಸ್ಕೋಬೇಕಾಗುತ್ತೆ. ಭಾಳ ಈಸಿಯಾಗಿ ನಾವು ಮಾಡ್ಕೋಬೋದು. ಪೂರ್ತಿ ವಿಡಿಯೋ ನೋಡಿ, ಸಂಪೂರ್ಣವಾದ ಒಂದು ಫ್ಯಾನ್ನ ಒಂದು ರೆಡಿ ಮಾಡೋವಂಥ ವಿಧಾನ ನಾನು ಇಲ್ಲಿ ತೋರಿಸಿದ್ದೇನೆ. ಆನಂತರ ಇದಕ್ಕೆ ಆಯಿಲ್ ಹಾಕಬೇಕಾಗುತ್ತೆ. ಇದಕ್ಕೂ ಕೂಡ ಹಾಗೇ ಫಸ್ಟು ಬುಷ್ ಕೂರಿಸ್ಬೇಕು. ಆನಂತರ ಅದರ ಕ್ಲಾಂಪ್ ಬರುತ್ತೆ, ಕ್ಲಾಂಪ್ ಸೇರಿಸಿ ನಂತರ ನೋಡಿ ಈ ಥರ ಒಂದು ಉಲ್ಲನ್ ಬರುತ್ತೆ, ಅದನ್ನು ಹಾಕಿ ನಾವು ಈ ಥರ ಸೇರಿಸ್ಕೋಬೇಕಾಗುತ್ತೆ. ಈ ಥರ ಸೇರಿಸಿ ನಿಧಾನವಾಗಿ ಪ್ರೆಸ್ ಮಾಡಿ ಇದನ್ನು ಸಹ ಮೆಲ್ಲಿಗೆ ಒಂದು ಕಬ್ಬಿಣದ ಚೂರಿನಿಂದ ಕುಟ್ಟಿ ಅದನ್ನು ಲಾಕ್ ಮಾಡ್ಕೋಬೇಕಾಗುತ್ತೆ. ಲಾಕ್ ಮಾಡಿ ಕೂರಿಸ್ಕೋಬೇಕು. ನೋಡಿ, ಈ ಥರ ಭಾಳ ಈಸಿಯಾಗಿ ನಾವು ಸೇರಿಸ್ಕೋಬೋದು. ನೋಡಿ, ಈ ಥರ ಈಸಿಯಾಗಿ ನಾವು ಸೇರಿಸ್ಕೊಂಡ ನಂತರ ಇದಕ್ಕೂ ಕೂಡ ನಾವು ಆಯಿಲ್ನ ಸ್ವಲ್ಪ ಹಾಕ್ಕೋಬೇಕು. ಯಾಕಂದರೆ ಬುಷ್ ಎಲ್ಲ ಫ್ರೀಯಾಗಿ ಓಡಬೇಕಲ್ವ, ಅದಕ್ಕೆ. ಆನಂತರ ಇದೇನು ರೋಟರ್ ಇದೆ, ಇದಕ್ಕೆ ಒಂದಷ್ಟು ವಾಷರ್ಗಳು ಹೈಟ್ಗೆ ಸೆಟ್ ಆಗುವ ಹಾಗೆ ಒಂದಷ್ಟು ವಾಷರ್ಗಳನ್ನು ಅಲೈನ್ಮೆಂಟ್ಗೆ ನಾವು ಹಾಕ್ಕೋಬೇಕಾಗುತ್ತೆ. ಅದು ಏನು ಉಪಯೋಗ ಆಗುತ್ತೆ ಅಂತ ನಾನು ಮುಂದೆ ತೋರಿಸ್ತೀನಿ, ಬನ್ನಿ. ನೋಡಿ, ಈ ಕಡೆ ಈ ಥರ ವಾಷರ್ಗಳನ್ನು ಹಾಕ್ಕೋಬೇಕು. ನೋಡಿ, ಇದೇನು ಕೋರ್ ಇದೆ, ಈ ಕೋರ್ ಮತ್ತು ಈ ರೋಟರ್ ಶಾಫ್ಟ್ ಇದೆಯಲ್ವಾ, ಇದು ಪೊಸಿಷನ್ ಕರೆಕ್ಟಾಗಿರಬೇಕಿತ್ತು. ತುಂಬ ಹಿಂದಕ್ಕೂ ಹೋಗಬಾರ್ದು, ತುಂಬ ಮುಂದಕ್ಕೂ ಬರಬಾರ್ದು. ಈ ಸೆಂಟ್ರ್ ಪಾಯಿಂಟನ್ನು ನಾವು ಸೇರಿಸ್ಕೊಂಡು ಕೂರಿಸ್ಕೋಬೇಕಾಗುತ್ತೆ. ಜಾಸ್ತಿ ಹಿಂದೆ ಮುಂದೆ ಆಗದೇ ಇರೋ ಹಾಗೆ ನಾವು ನೋಡ್ಕೋಬೇಕು. ನೋಡಿ, ಈಗ
ಮೋಟರ್ನ ಅಸೆಂಬಲ್ ಮಾಡ್ತಾಯಿದ್ದೀನಿ. ಇದೊಂದು ಹೊಸ ಕೋರ್ನ ನಾನು ಸೇರಿಸಿ ಈಗ ಕೂರಿಸ್ಕೊತಾ ಇದ್ದೀನಿ. ಈ ಥರ ಸೇರಿಸ್ಕೋಬೇಕು. ನೋಡಿ, ಇದು ಗ್ಯಾಪ್ ಕೂಡ ಕರೆಕ್ಟಾಗಿರಬೇಕು, ಎತ್ತರ ಕೂಡ ಕರೆಕ್ಟಾಗಿ ಇರಬೇಕು. ತುಂಬ ಹಿಂದಕ್ಕೆ ಅಥವಾ ತುಂಬ ಮುಂದಕ್ಕೆ ಇರಬಾರ್ದು. ಆನಂತರ ಈ ಥರ ವೈರ್ನಿಂಗನ್ನ ನಾವು ಸೇರಿಸ್ಕೊಂಡು ಇದನ್ನು ಪ್ರೆಸ್ ಮಾಡಿ ಕೂರಿಸ್ಕೋಬೇಕಾಗುತ್ತೆ. ಒಂದು ಸಿಂಪಲ್ಲಾಗಿ ಈ ಥರ ಹೊಡೆದ್ರೆ ಇದು ಹೋಗಿ ಕೂತ್ಕೊಳ್ಳುತ್ತೆ. ಜೋರಾಗಿ ಹೊಡಿಬಾರ್ದು, ಸಿಂಪಲ್ಲಾಗಿ ಹೊಡಿಬೇಕು. ಲಾಕ್ ಆದಂಥ ಮೋಟ್ರು ಕರೆಕ್ಟಾಗಿ ಕುಂತಿದೆಯಾ ಅಂತ ನಾವು ನೋಡ್ಕೋಬೇಕು. ಇದಕ್ಕೆಲ್ಲ ಕರೆಕ್ಟಾಗಿ ಈ ಥರ ಸೇರ್ಕೊಂಡಿರಬೇಕಿದು. ಇದು ಹಿಂದೆ ಮುಂದೆ ಒಂದು ಸಣ್ಣ ವಾಷರ್ನಷ್ಟು ಮಾತ್ರ ಜಂಪ್ ಇರಬೇಕು, ತುಂಬ ಹೆಚ್ಚು ಜಂಪ್ ಇರಬಾರ್ದು ಅದು. ಆನಂತರ ನಾವು 4 ಸ್ಕ್ರೂಗಳನ್ನು ಹಾಕಿ ಸೇರಿಸಿ, ನಟ್ಟು ಬೋಲ್ಟ್ ಟೈಪ್ ಇದು, ಅದನ್ನು ಲಾಕ್ ಮಾಡ್ಕೋಬೇಕು. ನಾನೀಗ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಸೇರಿಸಾದ ನಂತರ ನೋಡಿ ಈ ಥರ 4 ನಟ್ಟುಗಳು ಬರುತ್ತೆ. ಇದನ್ನು ನಾವು ಈ ಥರ ಸೇರಿಸ್ಕೋಬೇಕು. ಹಿಂದೆ ಮುಂದೆ ಜಾಸ್ತಿ ಜಂಪ್ ಆಗಬಾರ್ದು, ಒಂದು ಸಣ್ಣ ವಾಷರ್ನಷ್ಟು ಮಾತ್ರ ಗ್ಯಾಪ್ ಇರಬೇಕಷ್ಟೇ. ಆನಂತರ ಗೇರ್ ಬಾಕ್ಸ್ ಏನು ಪೊಸಿಷನಲ್ಲಿತ್ತು ಹಾಗೆ ಕೂರಿಸ್ಕೋಬೇಕು. ಇದಕ್ಕೂ ಸಹ ನಾವು 3 ಸ್ಕ್ರೂಗಳು ಏನು ಬರುತ್ತೆ ಅದನ್ನು ಹಾಕ್ಕೋಬೇಕಾಗುತ್ತೆ. ಈ ಥರ ಹಾಕಿ ಒಂದು ಸ್ಕ್ರೂ ಡ್ರೈವರ್ನ ಸಹಾಯದಿಂದ ಅಥವಾ ಒಂದು ಮಷಿನ್ ಇದ್ದರೆ ಆ ಸ್ಕ್ರೂ ಮಿಷಿನ್ ಅದರಿಂದ ಸೇರಿಸ್ಕೋಬೇಕಾಗುತ್ತೆ. ಆನಂತರ ನಾನು ಇದಕ್ಕೆ ಏನಿದೆ ಪೆಡೆಸ್ಟಲ್ ನೆಕ್ ಏನಿದೆ ಇದಕ್ಕೆ ಸೇರಿಸಿ ಒಂದು ನಟ್ಟು ಬರುತ್ತೆ, ಅದನ್ನು ಟೈಟ್ ಮಾಡ್ತಾಯಿದ್ದೀನಿ. ಇದು ಒಂದು ಬಹಳ ಮುಖ್ಯವಾದಂಥ ಒಂದು ಕನೆಕ್ಷನ್. ಇವಾಗ ನೋಡ್ಕೊಳ್ಳಿ, ಇದು ಹೊರಗಡೆಯಿಂದ ಬಂದಂಥ ಫೇಸ್ ನ್ಯೂಟ್ರಲ್ ವೈರು. ಇದು ನೋಡಿ ಸ್ವಿಚ್ ಪಾಯಿಂಟ್ ಹೋಯಿತು. ಇನ್ನೊಂದು ನ್ಯೂಟ್ರಲ್ ಡೈರೆಕ್ಟಾಗಿ ಹೋಗುತ್ತೆ ಮೋಟ್ರ್ ಕನೆಕ್ಷನ್ಗೆ. ಇಲ್ಲಿಂದ ಬಂದಂಥ ವೈರು ಈ ಜಾಗಕ್ಕೆ ನೋಡಿ ಇಲ್ಲಿಗೆ ಬರುತ್ತೆ. ಇದು ಕೆಪಾಸಿಟ್ರ್ ಸಮೇತ ಮೋಟ್ರನ್ನ ಒಂದು ಬ್ಲ್ಯಾಕ್ ವೈರ್ ಬರುತ್ತೆ, ಆ ಕಾಯಿಲ್ನ ಸಮೇತ ಕೆಪಾಸಿಟ್ರಿಗೆ ಬರುತ್ತೆ. ಇದು ನೇರವಾಗಿ ನ್ಯೂಟ್ರಲ್ ಕಲೆಕ್ಷನ್ ಆಗುತ್ತೆ. ಇದಕ್ಕೆ ಸ್ಲೀವ್ ಸೇರಿಸಿ ನಾನು ಹಾಕ್ಕೋತಾ ಇದ್ದೀನಿ. ಇನ್ನೊಂದು ಯೆಲ್ಲೋ ವೈರ್ ಏನಿದೆ ಅದು ಕೂಡ ಕೆಪಾಸಿಟರ್ಗೆ ಹೋಗುತ್ತೆ. ಭಾಳ ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಇದು ಬ್ಲ್ಯಾಕ್ ವೈರು ನೇರವಾಗಿ ನ್ಯೂಟ್ರಲ್ ಕಲೆಕ್ಷನು ಇಲ್ಲಿಗೆ ಬರಬೇಕಾಗುತ್ತೆ. ಇದು ನೋಡಿದ್ರಲ್ವಾ, ಇಲ್ಲಿಂದ ಬಂದಂಥ ವೈರು ನೇರವಾಗಿ ನ್ಯೂಟ್ರಲ್ಗೆ ಹೋಗಬೇಕಾಗುತ್ತೆ. ಆನಂತರ ಇದಕ್ಕೆ ಸ್ಲೀವ್ಗಳನ್ನು ಹಾಕಿ ಸೇರಿಸ್ಕೋಬೇಕು. ಯೆಲ್ಲೋ ವೈರ್ ಕೂಡ ಒಂದು ಕೆಪಾಸಿಟ್ರಿಗೆ ಹೋಗುತ್ತೆ. ಇದು ನೋಡಿ, ಇದು ನ್ಯೂಟ್ರಲ್ ವೈರ್, ಇದು ನೇರವಾಗಿ ಕರೆಂಟಿಂದ ಬರುವಂಥ ವೈರ್, ಇದು ಇಂಪಾರ್ಟೆಂಟು. ಆನಂತರ 3 ಸ್ಪೀಡ್, ಇದು ಬ್ಲೂ, ವೈಟ್, ರೆಡ್ಡು, ಈ 3 ಏನಿದೆ ಇದು ಕೂಡ 3 ಸ್ಪೀಡು. ಇಲ್ಲೂ ಆ್ಯಸ್ ಇಟ್ ಈಸ್ ಸೇಮ್ ಕಲರ್ ಬರುತ್ತೆ. ಆ ಕಲರ್ಗೆ ಆ ಕಲರ್ ವೈರನ್ನು ನಾವು ಕನೆಕ್ಷನ್ ಹಾಕಿಕೊಟ್ಟು ಸ್ಲೀವ್ ಹಾಕಿ ಅದನ್ನು ಸೇರಿಸ್ಕೋಬೇಕಾಗತ್ತೆ. ನಾನೀಗ ಇದನ್ನು ಹೀಗೆ ಹಾಫ್ ಕರೆಂಟ್ 110 ನಾನು ಹಾಕಿ ಈಗ ತೋರಿಸ್ತೀನಿ, ನೋಡ್ಕೊಳ್ಳಿ. ಇದು ಕನೆಕ್ಷನ್ಸ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ನಾವು ಚೆಕ್ ಮಾಡ್ಕೋಬೇಕು. ಅಂದರೆ ನೋಡಿ, ಕಲರ್ ಕೋಡ್ ಇದು ಭಾಳ ಈಸಿಯಾಗಿ ಮಾಡ್ಕೋಬೋದು. ಕಲರ್ ಕೋಡ್ ಚೇಂಜ್ ಇದ್ದರೂ ಕೂಡ ನಾವು ಈ ಸ್ವಿಚ್ಚಿಂದ ಯಾವ ವೈರ್ ಬಂದಿದೆ ಇದನ್ನು ನೋಡಿಕೊಂಡ್ರೆ ನಾವು ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಈಗ ನಾನು ಹಾಫ್ ಕರೆಂಟ್ 110 ಚೆಕ್ ಮಾಡ್ತಾಯಿದ್ದೇನೆ. ಡೈರೆಕ್ಟಾಗಿ ಹಾಕಬಾರ್ದು. ಈಗ ಕ್ಲಾಕ್ ವೈಸ್ ಓಡಬೇಕಿದು, ಕ್ಲಾಕ್ ವೈಸಲ್ಲಿ ಓಡ್ತಾ ಇದೆ. ನೋಡಿ, ಸ್ಪೀಡ್ ನಂಬರ್ 1, 2, 3 3 ಕೂಡ ಈಸಿಯಾಗಿ ವರ್ಕ್ ಆಗ್ತಾ ಇದೆ. ಇದು ಕನೆಕ್ಷನ್ ರಾಂಗ್ ಇತ್ತು ಅಂದರೆ 110 ಬಲ್ಬ್ ಏನಿದೆ ಅದು ಜೋರಾಗಿ ಉರಿಯುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಕನೆಕ್ಷನ್ನ ಚೆಕ್ ಮಾಡ್ಕೋಬೇಕಾಗುತ್ತೆ. ಈಗ ಈ ವೈರಿಂಗ್ಸ್ ಏನಿದೆ ಇದನ್ನೆಲ್ಲ ನಾವು ಸೇರಿಸಿ ಇದಕ್ಕೊಂದು ಟ್ಯಾಗ್ ಹಾಕ್ಕೋಬೇಕು. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ನೋಡಿದ್ರಾ, ಮೋಟ್ರ್ ಫುಲ್ ಫಿನಿಶ್ ಆಯ್ತು. ಇವಾಗ ರನ್ ಆಗ್ತಾಯಿದೆ ಆಸಿಲೇಟಿಂಗ್ ಸಮೇತ. ನೋಡಿದ್ರಾ, ಇಷ್ಟು ಈಸಿಯಾಗಿ ನಾವು ಈ ಮೋಟರ್ನ ರೆಡಿ ಮಾಡ್ಕೋಬೋದು. ಸೊ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್. ನೋಡಿ, ಈಸಿಯಾಗಿ ರನ್ ಆಗ್ತಾಯಿದೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.